ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ರೊಮ್ಯಾಂಟಿಕ್ ವಿಡಿಯೋ ನೋಡಿದಾಗ ನಮ್ಮ ಮೈಂಡಲ್ಲೂ ಡರ್ಟಿ ಥಾಟ್ಸ್ ಬರೋದು ಕಾಮನ್ನು. ಹೀಗೆ ನಮ್ಮ ಪುಟ್ಟ ಗೋಪಿಗೂ ಬಂತು. ಆಗ ಅವನು ಏನು ಮಾಡ್ದ ಗೊತ್ತಾ? ಗೊತ್ತಾಗಬೇಕು ಅಂದರೆ ನೀವು ಈ ಕಥೆನ ಪೂರ್ತಿ ಕೇಳಿಸ್ಕೊಳ್ಳೇಬೇಕು. ನಮ್ಮ ಗೋಪಿ ಅಂತೂ ತುಂಬ ಒಳ್ಳೆ ಹುಡುಗ. ಅವನಿಗೆ ಯಾವ ಬ್ಯಾಡ್ ಹ್ಯಾಬಿಟ್ಸು ಇರಲಿಲ್ಲ. ಆದರೆ ಅವ್ನು ಗ್ರೋ ಆಗ್ತಾ ಆಗ್ತಾ ಅವನ ಮನಸ್ಸಲ್ಲಿ ಆವಾಗವಾಗ ಡರ್ಟಿ ಥಾಟ್ಸ್ ಬಂದು ಹೋಗ್ತಾಯಿತ್ತು. ಕೆಲವೊಂದು ಸಲ ಅಂತೂ ರ್ಯಾಂಡಮ್ ನೆಗೆಟಿವ್ ಥಾಟ್ಸ್ ಕೂಡ ಬರ್ತಾಯಿತ್ತು. ಆಗ ಅವನು ನಾನು ಯಾಕೆ ಈ ಥರ ಥಿಂಕ್ ಮಾಡ್ತಿದ್ದೀನಿ, ಇದು ನಾನೇನಾ ಅಂತೆಲ್ಲ ಅನ್ಕೋತಾ ಇದ್ದ. ಅವನಿಗೆ ಅವನ ಮೇಲೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅವನು ಒಳಗೊಳಗೆ ಭಯ ಪಡ್ತಾ ಇದ್ದ, ಯಾರ ಹತ್ರನೂ ಹೇಳ್ಕೊತಿರ್ಲಿಲ್ಲ. ಆ್ಯಂಡ್ ಹಿ ಸ್ಟಾರ್ಟೆಡ್ ಟು ಫೈಟಿಂಗ್ ಹಿಸ್ ಓನ್ ಮೈಂಡ್ ಆ್ಯಂಡ್ ಲೂಸಿಂಗ್ ಎವ್ರಿ ನೈಟ್. ಯೋಚನೆ ಮಾಡಿ ಮಾಡಿ ಕೊನೆಗೂ ಅವನು ಅವ್ರ ಅಮ್ಮನ ಹತ್ರ ಹೇಳ್ದ. ಅವರಮ್ಮ ಏನಂದ್ರು ಗೊತ್ತಾ? ಎಲ್ಲ ಥಾಟ್ಸು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ, ಆದರೆ ಯಾವ ಥಾಟ್ಸ್ನ ಫಾಲೋ ಮಾಡಬೇಕು, ಯಾವುದನ್ನ ಬಿಡಬೇಕು ಅನ್ನೋದು ಮಾತ್ರ ನಮ್ಮ ಚಾಯ್ಸ್ ಆಗಿರುತ್ತೆ. ಸೊ ಚೂಸ್ ವೈಸ್ಲಿ ಅಂತ ಹೇಳಿದಾಗ ಅವನು ತುಂಬ ಸಮಾಧಾನ ಆಯಿತು. ಆಮೇಲೆ ನಮ್ಮ ಗೋಪಿ ಚೇಂಜ್ ಆದ. ನೆಗೆಟಿವ್ ಆಗಲಿ ಡರ್ಟಿ ಥಾಟ್ಸ್ ಆಗಲಿ ಯಾವಾಗ ಬಂದ್ರೂ ಕೂಡ ಜಡ್ಜ್ ಮಾಡೋದನ್ನ ಬಿಟ್ಟು ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ದ. ನೆಕ್ಸ್ಟ್ ಅವನು ಅವನ ಮೈಂಡ್ಗೆ ಒಳ್ಳೆ ಥಾಟ್ಸ್ ಮಾತ್ರ ಚೂಸ್ ಮಾಡೋದು ಅಂತ ಫಿಕ್ಸ್ ಆದ. ಅವನ ಥಾಟ್ಸು ಕೂಡ ಅವನ ಜೊತೆ ಫೈಟ್ ಮಾಡೋದನ್ನು ಬಿಟ್ಟು ಅವನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತು. ಇದೇ ಅಲ್ವಾ ಗೈಸ್ ಮೈಂಡ್ ಗೇಮ್ ಅಂದರೆ? ನಾವೇನು ಅನ್ಕೋತೀವಿ ಅದು ಮಾತ್ರ ನಮ್ಮ ಮೈಂಡು ಯೋಚನೆ ಮಾಡೋದಕ್ಕೆ ಸಾಧ್ಯ, ರೈಟ್? ಕೆಲವೊಂದು ಸಲ ಈ ಥರ ಥಾಟ್ಸು ಬರೋದು ನಾರ್ಮಲ್, ಅದು ನಿಮ್ಮನ್ನು ಡಿಫೈನ್ ಮಾಡಲ್ಲ. ಸೊ ಡೋಂಟ್ ವರಿ. ಈ ಥರ ಥಾಟ್ಸ್ ಬಂದರೆ ಅದು ನೀವಲ್ಲ. ನೀವು ಯಾವುದನ್ನು ಚೂಸ್ ಮಾಡ್ತೀರೋ ಅದೇ ನೀವು. ಓಕೆ?